ಮಿಸ್ ಆಯ್ತು ಅಂದರೆ ಟ್ರೈನ್ ಇಲ್ಲಿ ಅರಸೀಕೆರೆ ಎಷ್ಟು ಕ್ಯಾಚ್ ಮಾಡ್ಬೋದು ಬರ ಸ್ವಲ್ಪ ಹೊತ್ತು ಹೊಡೆದಾಡ್ತಾರೆ ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಬ್ಯಾಗ್ ರೆಡಿ ಮಾಡ್ಕೊಂಡು ಎಲ್ಲಿಗೆ ಹೊರಟಿದೆ ಅಂತ ನೋಡ್ತಾ ಇದ್ದೀರಾ. ಸೊ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಎಲ್ಲಿಗೆ ಅಂದರೆ ದಾಂಡೇಲಿಗೆ. ಈಗ ಟೈಮ್ ಬಂದುಬಿಟ್ಟು 7:30 ಏನಾಗಿದೆ. ನಾವು ಎಲ್ಲಿಂದ ಹೋಗ್ತಾಯಿದ್ದೀವಿ ಅಂದರೆ ಹಾಸನಿಂದ ಹೋಗ್ತಾಯಿದ್ದೀವಿ. ಹಾಸನಿಂದ ಎಷ್ಟು ಜನ 7 ಜನ ಏನೋ ಹೋಗ್ತಾಯಿದ್ದೀವಿ. ನೋಡಿ ಬ್ಯಾಗೆಲ್ಲ ರೆಡಿ ಆಗಿದೆ. ಈಗ ನಾನು ಆ್ಯಕ್ಚುಲಿ ಹಾಸನಿಂದ ಇರೋದು ನಮಗೆ, ನಾವು ಹೋಗ್ತಿರೋದು ಅರಸೀಕೆರೆಯಿಂದ. ಅದು ಬಂದುಬಿಟ್ಟು ಯಾವ ಟ್ರೈನು ಅಂದರೆ ಮೈಸೂರಿಂದ ಟ್ರೈನ್ ಹೊರಡೋದು, ಮೈಸೂರು ಟು ಬೆಳಗಾವಿ ಎಕ್ಸ್ಪ್ರೆಸ್ಸು. ಸೊ ಅದು ಹಾಸನಿಗೆ ಬಂದು ನಂತರ ಅರಸೀಕೆರೆ ಬರುತ್ತೆ. ಸೊ ನಾವು ಅರಸೀಕೆರೆಯಿಂದ ಹೋಗೋಣ ಅಂತ ಹೊರಟಿದ್ವಿ. ಎಷ್ಟು ಗಂಟೆಗೆ ಹೊರಡುತ್ತಂದರೆ ಅರಸೀಕೆರೆಯಿಂದ 1:30 ಹೊರಡುತ್ತೆ. ಸೊ ನಾವು ಈಗ ಮೆಜೆಸ್ಟಿಕ್ಕಿಗೆ ಹೋಗಬೇಕು. ನಾನು ಮೆಜೆಸ್ಟಿಕ್ಕಿಂದ ಅಲ್ಲಿ ಸ್ವಲ್ಪ ಫ್ರೆಂಡ್ಸ್ ಬರ್ತಾರೆ. ಟೋಟಲ್ 7 ಜನ ಹೊರಟಿರೋದು. ಅಲ್ಲಿ ಫ್ರೆಂಡ್ಸ್ ಬರ್ತಾರೆ. ಅಲ್ಲಿಂದ ಎಲ್ಲ ಒಟ್ಟಿಗೆ ಅರಸೀಕೆರೆಗೆ ಹೋಗ್ತೀವಿ. ಅರಸೀಕೆರೆಯಿಂದ ಟ್ರೈನ್ ಬುಕ್ಕಿಂಗ್ ಎಲ್ಲ ಮಾಡಿದ್ದೀವಿ. ಆ ಟ್ರೈನಲ್ಲಿ ಹೋಗಬೇಕು. ಆ ಟ್ರೈನ್ ಬಂದುಬಿಟ್ಟು ಎಲ್ಲಿಗೆ ಹೋಗ್ತೀವಿ ಏನು ಅಂತ ವೀಡಿಯೋ ಫುಲ್ ನೋಡಿ ಎಲ್ಲನೂ ಹೇಳ್ತೀನಿ. ಹೆಂಗೆ ಹೋಗ್ತೀವಿ ಮತ್ತು ಯಾವ್ಯಾವ ರೆಸಾರ್ಟ್ ಬುಕ್ ಮಾಡಿದ್ದೀವಿ, ಯಾವ ರೆಸಾರ್ಟ್ ಬುಕ್ ಮಾಡಿದ್ದೀವಿ ಅಂತ ಎಲ್ಲ ಈ ವಿಡಿಯೋದಲ್ಲಿರುತ್ತೆ. ಸೊ ವಿಡಿಯೋನ ಫುಲ್ ನೋಡಿ. ಈಗ ನಾನು ಮನೇಲಿದ್ದೀನಿ. ಮನೆಯಿಂದ ಈಗ ಮೆಜೆಸ್ಟಿಕ್ಕಿಗೆ ಹೋಗಬೇಕು. ಮೆಜೆಸ್ಟಿಕ್ಕಿಗೆ ಹೋಗಿ ಅಲ್ಲಿಂದ ಅರಸೀಕೆರೆಗೆ ಹೋಗಬೇಕು. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಿಂದ ಅರಸೀಕೆರೆಗೆ ಹೋಗಬೇಕು. ಸೊ ಬನ್ನಿ ಅಲ್ಲಿಗೆ ಹೋಗಿ ಸಿಗ್ತೀನಿ. ಈಗ ಮೆಜೆಸ್ಟಿಕ್ಕಿಂದ ಹತ್ತೀವಿ ಅರಸೀಕೆರೆಗೆ ಹೋಗಿ ಅಲ್ಲಿಂದ ಆ ಟ್ರೈನ್ ಹತ್ತಬೇಕು. ಮಿಸ್ ಆಯ್ತು ಅಂದರೆ ಟ್ರೈನ್ ಇಲ್ಲಿ ಅರಸೀಕೆರೆ ಎಷ್ಟು ಕ್ಯಾಚ್ ಮಾಡ್ಬೋದು. ಈಗ ನೋಡಿ ಇದೇ ಟ್ರೈನಲ್ಲಿ ಬಂದಿದ್ದೀವಿ. ಅರಸೀಕೆರೆಗೆ ಬಂದಿದ್ದೀವಿ. ನಮ್ಮ ಟ್ರೈನ್ ಇರೋದು 1:30ಗೆ ಅರಸೀಕೆರೆಗೆ ಬರುತ್ತೆ. ಸೊ ಅರಸೀಕೆರೆಯಿಂದ ಹೋಗಬೇಕು. ಅರಸೀಕೆರೆಯಿಂದ ಎಷ್ಟು ಗಂಟೆಗೆ ರೀಚ್ ಆಗುತ್ತೆ ಅಂದರೆ 7:30 ರೀಚ್ ಆಗುತ್ತೆ. ಅಲ್ಲಿಂದ ಮತ್ತೆ ದಾಂಡೇಲಿಗೆ ಇನ್ನೊಂದು ಟ್ರೈನ್ ಹಿಡ್ಕೊಂಡು ಹೋಗ್ಬೇಕು. ಇನ್ನೂ ಊಟ ಬೇರೆ ಮಾಡಿಲ್ಲ, ಊಟ ಮಾಡಬೇಕು. ಈಗೆಲ್ಲೇ ಅರಸೀಕೆರೆಗೆ ಬಂದಿದ್ದೀವಿ. ನೋಡಿದ್ರಲ್ಲ ಟ್ರೈನ್, ಅದೇ ಟ್ರೈನಲ್ಲಿ ಊಟ ಮಾಡಿಕೊಂಡು ಆ ಟ್ರೈನು 1:30 ಬರುತ್ತೆ. ಈಗ ಇಲ್ಲಿ 3 ಜನ ಬಂದಿದೆ, ನಾವು 3 ಜನ ಇದ್ದೀವಿ. ಇನ್ನು ಇಬ್ಬರಾಳು ಇನ್ನು 3 ಜನ ಇನ್ನೊಂದು ಟ್ರೈನಲ್ಲಿ ಬರ್ತಿದ್ದಾರೆ ಹಿಂದಗಡೆ. ಇನ್ನೊಬ್ಬ ಆ ಟ್ರೈನಲ್ಲಿ ಹತ್ಕೊಂಡು ಬಂದಾನೆ. ಅಲ್ಲಿಂದ ಡೈರೆಕ್ಟ್ ಮೈಸೂರಿಂದೆಲ್ಲ ಬರ್ತಾವನೆ ಅವನು. ಸೊ ಈಗ ನಾವು ಊಟ ಆಗಿಲ್ಲ, ಊಟ ಮಾಡಬೇಕು. ನೋಡಿ ಈಗ ನಾವು ಇಬ್ಬರಾಳು ನಾನೊಬ್ಬ ಇದ್ದೀವಿ. ಹೀಗೆ ಸಾಯಿ ಹೇಳು. ಬೆಲ್ಟ್ ಅವ್ರದ್ದು ಐತೆ. ಬೆಲ್ಟ್ ಮೆಜೆಸ್ಟಿಕ್ ಅಲ್ಲಿ ತಗೊಂಡು ಏನೋ ರೆಕಾರ್ಡ್ ಐತಿಲ್ವಾ. ಇನ್ನು ಇಬ್ಬರಾಳು ಇನ್ನೊಂದು ಟ್ರೈನಲ್ಲಿ ಹಿಂಗೂ ಹಿಂದ್ಗಡೆ ಬರ್ತಾವ್ರೆ. ಅಲ್ಲ 3 ಜನ ಬರ್ತಿದ್ದಾರೆ. ಮತ್ತೆ ಇನ್ನೊಬ್ಬ ಅಲ್ಲೇ ಎಲ್ಲಿಂದ ಮೈಸೂರಿಂದೆಲ್ಲ ಹತ್ಕೊಂಡು ಬರ್ತಾವೆ. ಸೊ 1:30 ಬರುತ್ತೆ. ರೆಸಾರ್ಟರ್ ಫೋನ್ ಮಾಡ್ಯಾರ, ಮಾತಾಡ್ತಾವೆ. ನಾಳೆ ಯಾವುದು ಅಂತ ರೆಸಲ್ಟ್ ಹೇಳ್ತೀನಿ. ವಿಡಿಯೋ ಫುಲ್ ವಾಚ್ ಮಾಡ್ತಾ ಇರಿ. ಏನೇನು ರೆಸಾರ್ಟ್, ಏನೇನು ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ ಎಲ್ಲ, ಮತ್ತೆ ಏನೇನು ಫುಡ್ಡು ಯಾವ ಥರ ಇರುತ್ತೆ. ರೆಸಾರ್ಟ್ ನೀನೆಲ್ಲ ಬುಕ್ ಮಾಡಿದ್ದು ಇವರು ಎಲ್ಲ ಸಿ ಪಿ ಅವರು, ಅಂದರೆ ನಾವು ಹೇಳ್ದು ಅಷ್ಟೇ. ಇನ್ನು 3 ಜನ ಬರ್ತಾರೆ. ಇನ್ನೇನು 10:30 ಅಂದರೆ 11-12 o'clock ಬರುತ್ತೆ ಹಿಂದ್ಗಡೆ ಟ್ರೈನ್.
ಸೊ 1.5 ಗಂಟೆ ಇಲ್ಲೇ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡಿಲ್ಲ, ಊಟ ಮಾಡ್ಕೋಬೇಕು. ಇಷ್ಟೊಂದು ಊಟ ಕೊಡ್ಸಕ್ಕೆ ಎಷ್ಟು ಅಲಿಸ್ತಾವ ನಮ್ ನೋಡಿ. ಅರಸೀಕೆರೆ ಅರಸೀಕೆರೆನು ಒಂದು ಊಟ ಎಲ್ಲಿ ಕೊಡ್ತಾರೆ ಏನು ಅಂತ ಗೊತ್ತಿರ, ಎಲ್ಲಿ ಹಾಕಿದ್ದಾರೆ ಅಂತ ಸುಮ್ಮನೆ ಅಲಿಸ್ತಾವ ಅವನಿಗೆ. ಅಲ್ಲೇ ಹಂಗ ಒಂದು ಹೋಟ್ಲ್ ಇತ್ತು, ಆ ಹೋಟ್ಲಿಗೆ ಹೋಗಿ ಹಿಂಗೆಲ್ಲ ಬೆಳೆಸಿ ಬರ್ಬೇಕಾ? ಆ ಹೋಟ್ಲಿಗೆ ಹೋಗಿ ಹಿಂಗಾಸಿ ಹೋಗಿ ಬಳಸ್ತಾರ. ಯಾವನು ಬರಕ್ಕಿಲ್ಲ. ಯಾವ್ದಾದ್ರು ರೋಡ್ ಕರ್ತ ಹೋಯ್ತು ಅವನಿಗೆ ಎಕ್ಸ್ಪೀರಿಯನ್ಸ್. ನಾವು ನಾಯಿಗೆ ಇದ್ದೆ ಹಾಕೊಳ್ಳಿ ಅಂತ ಕಚ್ಕೊಬಿಡ್ಲಿ ನಾಯಿಗೆ. ಇದೇನು ಬಸ್ ಸ್ಟ್ಯಾಂಡಾ? ಬಸ್ ಸ್ಟ್ಯಾಂಡ್ ಆಗ್ತಿದೆ ಅರಸೀಕೆರೆಯಲ್ಲಿ. ಅಷ್ಟಿತ್ತು ಬಸ್ ಸ್ಟ್ಯಾಂಡ್. ಬಟ್ ಅಂದ್ರೆ ಮೇನ್ ರೀಸನ್ ಆಳುಗಳನ್ನ ಯಾವ ನಾವು ಹೆಂಗಾರ ಬರ್ತೀವಿ ಆಸಿಂದ ಅರಸೀಕೆರೆ ಬರ್ತೀವಿ, ಅರಸೀಕೆರೆ ಎಲ್ಲಿಗಾರ ಬರ್ತೀವಿಲ್ಲ ಫೈಟ್ ಆಗಿಲ್ಲ ಅಂದ್ರೆ ಈ ನನ್ನ ಮಕ್ಕಳು ಒಂದೊಂದಲ್ಲ ಕಟಿಂಗ್ ಮಾಡ್ತೀವಿ. ಕರ್ಮಕಾಂಡ. ಇವರೇ ನೋಡಿ 3 ಜನ. ಅದೇ ನಮ್ಮ ಹಿಂದ್ಗಡೆ ಟ್ರೈನಲ್ಲಿ ಬರ್ತಾ ಇದ್ದಾರಲ್ಲ ಅವರೇ. ಅವನ ಹೆಸರು ಜಯಂತ, ಗೊತ್ತು, ನೋಡಿದ್ದೀರಾ ವಿಡಿಯೋದಲ್ಲಿ. ಅವನ ಹೆಸರು ಚೇತನ್, ದರ್ಶನ್. ಡಿಸ್ಕಷನ್ ನಡೀತಾ ಇದೆ. ನಮ್ಮ ಹಿಂದೆ ಟ್ರೈನಲ್ಲಿ ಬರ್ತಿದ್ರಲ್ಲ ಇವರೇ ಫ್ರೆಂಡ್ಸು 3 ಜನ. ಇವನ್ನ ನೋಡಿರ್ತೀರ, ಜಯಂತು. ಅವನು ಹಾಲು ಅಲಿಯಾಸ್ ಚೇತನ್ ಅಲಿಯಾಸ್ ಹಾಲು. ಅವನ ಹೆಸರು ಮಾಮ, ದರ್ಶನ್ ಅಂತ ಕರಿತೀವಿ, ಹೆಸರು ಮಾಮ ಅಂತ. ಹೇಳ ಏನ್ರಯ್ಯ ನಿಮ್ ಹಿಂಸೆ? ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಮುಂಡೆವಾ ಥೋ ನಿಮ್ ಜನ್ಮಕ್ಕೆ. ಎಂತೆಂತವ್ರಿಗೂ ಸಾವು ಬರುತ್ತೆ, ಸತ್ತೋಗ್ಬಿಡಿ. ಓದ್ತಿ ತರ ಹಾಳಾದ್ ಬಿಟ್ಟು ಹೇಳು, ಎಲ್ಲಿಗೆ ಓದ್ತಿದ್ಯಾ? ಈಗ ಒಂದು ಟೈಮ್ ಬಂದ್ಬಿಟ್ಟು 1 ಗಂಟೆ ಇದೆ, ಇನ್ನು ಅರ್ಧ ಗಂಟೆ ಟ್ರೈನು ಬರುತ್ತೆ. ಅರ್ಧ ಗಂಟೆ ಟ್ರೈನು ಎಷ್ಟು ಹೋಗೋದು ಹತ್ಬಿಟ್ಟು ಅನ್ನಾವರ್ ಜಂಕ್ಷನ್ ಅಲ್ಲಿಗೆ ಹೋಗ್ತೀವಿ. 7:30ಗೆ ರೀಚ್ ಆಗುತ್ತೆ ಟ್ರೈನು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀವಿ. ಅರಸೀಕೆರೆ ಜಂಕ್ಷನಲ್ಲಿ ಇದ್ದೀವಿ, ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಟ್ರೈನ್ ಬಂದಿದೆ, ಹುಡುಕ್ತಾ ಇದ್ದೀವಿ. The next morning. ಎಲ್ಲರಿಗೂ ಗುಡ್ ಮಾರ್ನಿಂಗ್. 7:55ಗೆ
ಕಳಿಸ್ತಾರೆ, ಜೀಪಲ್ಲೇ ಹೋಗ್ಬೇಕು. ಅಲ್ಲಿ ಹೋಗಿ ನೋಡ್ಬೇಕು. ಗೈಸ್, ಈಗ ರೈಲ್ವೆ ಸ್ಟೇಷನಿಂದ ಅಳ್ನಾವರ್ ರೈಲ್ವೆ ಸ್ಟೇಷನಿಂದ ಇಳ್ಕೊಂಡಿದ್ದೀವಿ. ಈಗ ಇಲ್ಲಿಂದ ದಾಂಡೇಲಿಗೆ ಬಸ್ಸಲ್ಲಿ ಹೋಗ್ಬೇಕು. ನೋಡಿ ಇಷ್ಟು ಜನ ಹೋಗ್ತಾ ಇರೋದು. ದಾಂಡೇಲಿ ಈ ಕಡೆ ಹೋಗ್ಬೇಕಾ? ಬಸ್ ಕಡಿಮೆ ಅಂತ ಸಿಗೋದು, ಆಮೇಲೆ ದಾಂಡೇಲಿಗೆ ಆಮೇಲೆ ಅದು ಅವನು ಎಷ್ಟು ಹೇಳ್ತಾನೆ ಹೇಳು? ದಾಂಡೇಲಿ ಐತಲ್ಲ ಬ್ರದರ್, 7 ಜನ ಬಸ್ ಐತಂತ ಹೋಗಿದ್ದೀನಿ ಕಲ್ಲ ದಾಂಡೇಲಿ ಬಸ್ ತಿಂಡಿ ತಿಂದಿಲ್ಲ. ಟೈಮ್ ಬಂದ್ಬಿಟ್ಟು 8 ಗಂಟೆ ಆಗಿದೆ. ಕತ್ಕೊಂಡು ಹೋಗಿದ್ದಿದೆ, ಅಲ್ಲೇ ತಿನ್ಬೋದಾಯ್ತು. ನೋಡಿ ಎಲ್ಲ ಬಂದಿದ್ದು. ಈ ಸೂಟಲ್ಲಿ ಇಲ್ಲಿ ಬಂದಿತ್ತಿಲ್ಲ, ಬುಕ್ ಮಾಡು ಅಂದ್ರೆ ದುಡ್ಡು ಆಗ್ತೈತಿಲ್ಲ. ಜನರಲ್ ಅಲ್ಲಿ ಬಂದ ವೆಂಕಂಡ್ ಗೋಡಿ ಮಗ ದುಡ್ಡು ಉಳ್ಸಕ್ಕೆ. ವೆರಿ ಸ್ಮಾರ್ಟ್. ಇಂತಕತ್ತ ತುಂಬಾ ಬಿಸಿ ಪರ್ಸನ್. ಬಿಸಿ ಪರ್ಸನ್. ನಮಸ್ಕಾರ ಅಷ್ಟೇ. ಈಗ ತಿಂಡಿ ಮಾಡ್ತಾ ಇದೀವಿ. ಜಯಂತ, ಹೆಂಗಿತ್ತಪ್ಪ ಟ್ರೈನ್ ಜರ್ನಿ? ಸೂಪರ. ಟ್ರೈನ್ ಸಿಕ್ಬಿಡ್ತು. ನಮ್ಗೆ ಟ್ರೈನಲ್ಲಿ ಯಾರನ್ನ ಮನಸ್ಬಿಟ್ಟಿದ್ಯಾ? ಹೊಡಿತಾವ್ರಿ ಇಡ್ಲಿ. ಹೆಂಗೈತ್ ಮಾಮು ಇಡ್ಲಿ? ಅಂದೇ ಇಡ್ಲಿ ಇದು. ತಿಂಡಿ ತಿಂದು ದಾಂಡೇಲಿ ಬಸ್ ಸ್ಟ್ಯಾಂಡ್ ಅಳ್ನಾವರ್ ಬಸ್ ಸ್ಟ್ಯಾಂಡಿಗೆ ಹೋಗಿ 4 ಗಂಟೆಗೆ ಎದ್ದಿದ್ದೀನಿ. ನಿನ್ ಮಕ್ಕ ತೋರ್ಸಪ್ಪ, ಎಷ್ಟ್ ಜನ ಬಸ್ ಬಂದಿದ್ಯಾ, ಎಷ್ಟ್ ಜನ ಇಲ್ಲಿಗಲ್ ಕರ್ಸ್ಕೊಂಡ್ ಬಂದಿದ್ಯಾ ಅಂತ. ತೋರ್ಸ ಆಯ್ತು. ನಮ್ಮ ಕೈ ತೋರಿಸ್ತೀಯಾ? ನಿನ್ ಮಕ್ಕ ತೋರ್ಸು. ಅಯ್ಯೋ ತಮ್ದೇನು ಫುಲ್ಲು. ಅಯ್ಯೋ ಆ ಗುಮ್ರ ಕೋದಿಗೆ ಆ ಕಟಿಂಗ್ ಬೇಕಾ? ಉಂಗ್ರು ಕೂದಲು ಕೃಷ್ಣ ಜಾಸ್ತಿ ಬ್ಲೆಸ್ ಮಾಡಿರ್ತಾನೆ. ಶೂಟ್ ಹಾಕೋನ್ ಹಾಕ್ತಿಬಿಡು. ಇಂಥ ಶೂಟಿಗೆ ಏನು ಕಮ್ಮಿ ಇಲ್ಲ. ಗೈಸ್, ಈಗ ದಾಂಡೇಲಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಅಳ್ನಾವರಿಂದ ಎಷ್ಟು 53 ರೂಪಾಯಿನ ತಗೋತಾರೆ. ದಾಂಡೇಲಿ ಕೊಡ್ತಾರೆ. ದಾಂಡೇಲಿ ಬಸ್ ಸ್ಟ್ಯಾಂಡ್ಗೆ 53 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈಗ ಇಲ್ಲಿಂದ ರೆಸಾರ್ಟ್ ಬುಕ್ ಮಾಡಿದ್ದೀವಲ್ಲ, ಅಲ್ಲಿ ಇದೆ ಏನೋ ಜೀಪ್ ಕಳಿಸ್ತಾರೆ. ಜೀಪಿಂದ ಹೋಗ್ಬೇಕು. ಈಗ ನೋಡಿ ಇಲ್ಲೇ ಇದ್ದೀವಿ. ಚರಂಡಿ ನೀರಿಗೆ ಫ್ರಂಟ್ ಸೈಡ್ ಬಸ್ ಸ್ಟ್ಯಾಂಡ್ ಟ್ಯಾಕ್ಸಿಗಳು ನಿಂತವಲ್ಲ ಆ ಕಡೆ. ಎಷ್ಟು ಜೀಪ್ ಬಂದಿದೆ. ಈಗ ಜೀಪಲ್ಲಿ ಹತ್ಕೊಂಡು ರೆಸಾರ್ಟಿಗೆ ಹೋಗ್ಬೇಕು. ಸೀದಾ ಬ್ಯೂಟಿಫುಲ್ ಅಡ್ವೆಂಚರಸ್. ಏನಂತಾನೆ ಪಕ್ಕ ಕನ್ಫರ್ಮ್ ಮಾಡ್ಕೊಂಡತ್ತಿ ಮಗ. ಹೆಂಗಿದೆ? ಬರ್ರೋ ಮೊಟ್ಟೆ ಕೋಳಿಗಳ ಬನ್ನಿ. ಅಡ್ವೆಂಚರಸ್ ಅಂತ ಕರ್ಕೊಂಡ್ಬಂದು ಬೋಳಿ ಮಕ್ಕ ಇವನೇ ನೋಡಿ ಭೂಪ ಮಕ ನೋಡಿ. ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಏನಕ್ಕೆ ಹಿಂಗ್ ಆಗಿರೋದು. ತಡಿಯೋಣ ಒಂದು 5 ನಿಮಿಷ ಹೊತ್ಕೊಳ್ಳಿ. ಅಷ್ಟಿಗೆ ಹೊರಟಿದ್ದೀವಿ ಇಲ್ಲಿ ದಾಂಡೇಲಿಯಿಂದ. ಹೋಗಿರಿ ಮತ್ತೆ. ಫಸ್ಟು ಕೇಳಿಸ್ಕೊಳ, ಕಿತ್ತೋದಂತ ಆಡ್ಬೇಡ ನೀನು. 5 ಜನ ಅಂತ ಹೇಳಿದೆ, ನೀನ್ ಕನ್ಫರ್ಮ್ ಕೊಟ್ಟಿದ್ದ? 5 ಜನಕ್ಕೆ ಇಲ್ಲ ಅವ್ರ 5 ಸೀಟರ್ಗೆ ನಂಗೆ ಹೇಳಿದ್ರು ಮುಂಚೆನೆ. ನಾನು ತಿರ್ಗಾ ಇನ್ನೆನ್ನೆ ಮೆಸೇಜ್ ಹಾಕಿರೋದು ನೀನ್ ಬರ್ತೀನಿ ಅಂತ ಹೇಳಿದಾಗ
ಬುಕ್ ಮಾಡೋಣ. ಇದು 6 ಎರಡು ಆಟೋ ಇದು 15 ತುಂಬೋದು. ಹೋಗಿರಿ ಅಲ್ಲ ಎತ್ತು ಹೋದ್ರೆ ಕೆಲಸ ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ನನ್ ಬಾಳ್ಗಷ್ಟ್ ಬೆಂಕಿ ಹಾಕ ದಿವಸಕ್ಕೆ 500 ಕಾಫಿ ತೋಟ ಕಚಡ ಹೊಡಿತೀವಿ. ಕೆಲಸ ಕರ್ಕೋತಾವ್ರೆ. ಬೆಂಗಳೂರಿಂದ ಬಂದಿದ್ದೀವಿ ಕಾಫಿ ತೋಟ ಕಚಡ ಹೊಡಿಯೋಕೆ. ಇದು ಆಕ್ಚುಲಿ ಚೆನ್ನಾಗಿದೆ. ನೋಡಿ ಇಲ್ಲೊಂದು ಟೆಂಪಲ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನ. ಇಲ್ಲೊಂದಿದೆ ಟೆಂಪಲ್. ಎರಡು ಟೆಂಪಲ್ ತೋರಿಸ್ತಾ 5 ಎರಡು ಟೆಂಪಲ್ ತೋರಿಸ್ತಾ. ರೆಸಾರ್ಟಿಗೆ ಬಂದಿದ್ದೀವಿ ನೋಡಿ, ಹಿಂಗಿದೆ ರೆಸಾರ್ಟು. ಒಳಗಡೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ಇಲ್ಲಿ ಮಾಡ್ತೀವಿ ಕ್ಲೀನ್ ಮಾಡಿ ಎಷ್ಟೆಷ್ಟು ಆಯ್ತು ಅಂತ, ಎಷ್ಟು ಜನ ಬನ್ನಿ ಅಂತ ಎಂಟ್ರಿ ಮಾಡ್ತೀವಿ. ಚೆಕ್ ಇನ್ ಟೈಮ್ ಇಸ್ಕೊಂಡು 11ಗೆ, ಚೆಕ್ಔಟು 10 ಗಂಟೆಗೆ. ನೋಡಿ ಟೈಮಿಂಗ್ಸ್ ಹಾಕಿದ್ದಾರೆ ಎಷ್ಟೆಷ್ಟು ಗಂಟೆಗೆ ಅಂತ. ಬ್ರೇಕ್ಫಾಸ್ಟ್ 8:30, 11, 2 to 3:30, ಡಿನ್ನರ್ 8:30 to 11. ಕ್ಯಾಂಪ್ ಫೈರ್ 8ರಿಂದ 10. ಇನ್ನೋಸ್ ಆಕ್ಟಿವಿಟೀಸ್ 9 to 6 PM ಮಾಡ್ಬೋದು. ಸ್ವಿಮ್ಮಿಂಗ್ ಪೂಲ್ ಬೀನ್ ಕ್ಲೋಸ್ಡ್ ಬೈ 6, ಸಂಜೆ ಕ್ಲೋಸ್ ಆಗುತ್ತೆ. ನೇಚರ್ ವಾಕು 7 AM. ರೆಸಾರ್ಟ್ ಬಂದು ಎಕೋ ಗ್ರೀನ್ ರಿವರ್ ರೀಟ್ರೇಟ್. ಬಿ ಸೈಡ್ ಎಲ್ಲ ಕಡೆ ಒಂದೇ ತರ ಇರಲ್ಲ. ಹೇಳಿ ಈಗ ಏನ್ ಹೇಳ್ತೀವಿ ವಿಡಿಯೋದಲ್ಲಿ. ಇದೇನೆ ಆಚಾರ ಈ ತರ ಇದೆ ರೆಸಾರ್ಟ್. ಈ ರೆಸಾರ್ಟ್ ಹೆಸರೇನು? ಎಕೋ ಪಾರ್ಕ್, ಎಕೋ ಗ್ರೀನ್. ಸ್ವಿಮ್ಮಿಂಗ್ ಪೂಲ್ ಇದೆ. ಬ್ರೋ ಏನೇನು ಹೇಳ್ಬೇಡಿ ಬ್ರೋ, ಇವೆಲ್ಲ ರೂಮ್ಸ್ಗಳು. ಅದಕ್ಕೆ ಬೆಲೆ ಕಣ ಏನೋ ಅನ್ಕೊಂಡಿದ್ದೆ. ಟೆಂಟ್ ಬೇಕಾದ್ರೆ ಟೆಂಟ್ ಆಪ್ಷನ್.
ಓನ ತಡಿ ಗೈಸ್ ಜಗಳ ಆಗ್ತಿದೆ. ಸ್ವಲ್ಪ ಹೊತ್ತು ಹೊಡೆದಾಡ್ತಾರೆ. ನೀನು ಯಾವನೇ ನೀನು ನೀನ್ 2 ದಿವಸ ಅಂತ ಹೇಳ್ಬೇಕು ಶನಿವಾರ ಭಾನುವಾರ ಅಂತ. 2 ದಿವಸ ಏಯ್ 1200 ಎಕ್ಸ್ಟ್ರಾ 1600 ಸೋಮವಾರ ಗಂಟೆ ಬುಕ್ ಮಾಡೋಣ. ಎಕ್ಸ್ಟ್ರಾ ಹಾಕು. ನಿನಗೆ ಅದಕ್ಕೆ ರೆಸಾರ್ಟ್ ಕಳ್ಸೋ ತಕ್ಷಣ ಕಳ್ಸಿದೀನಿ. ನೀನ್ ಅದ್ ನೋಡಾದ್ಮೇಲೆ ಬರ್ಬೇಕು ಬರ್ಬಾರ್ದು ನಿನ್ ಡಿಸಿಷನ್. ಅದು ಬರ್ಬೇಕಿತ್ತು, ಅದೇ ಇರ್ಬೇಕಿತ್ತು. ಕಳ್ಸಿದೆ ತಾನೇ ನಾನು. ನೀನ್ ಮತ್ತೆ ಫೋನ್ ಮಾಡ್ಕೊಂಡು ಕೇಳ್ಕೊಂಡು ಬರ್ಬೇಕಿತ್ತು. ಕೋಲ್ ಕೊಡ್ಲಾ? ಅಲ್ಲ ನೀರೆಲ್ಲ ರೆಸಾರ್ಟ್ ಅವ್ರಿಗೂ ಒಂದೇ ರಿವರ್. ಎಲ್ಲ ರೆಸಾರ್ಟ್ ಅಲ್ಲೇ ಆಡ್ಸೋದು. ನೀನ್ ಎಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿ ಗೊತ್ತೋಯ್ತು ಕಣೆ, ನೀರಿಲ್ದಲೆ ಅಲ್ಲಿ ಯಾವ್ದೋ ಚಾನಲ್ ಅಲ್ಲಿ ನೀರೇ ಐತಿಲ್ಲ, ಇಲ್ಲ ಐತೋ ಇದು. ನಾನು ಅದನ್ನೇ ಅನ್ಕೊಂಡೆ. ನನಗೀಗ ಅನಿಸ್ತೈತೆ ಬರ್ದು ಹೋಗು, ನಮ್ಗೇನಿಲ್ಲಪ್ಪ ಅಷ್ಟೇ, ನಾವೇನೇನು ಕೇಳಲ್ಲ. ಟೆಂಟ್ ಆಪ್ಷನ್ ಇದೆ ಕಣ್ಲ. ಟೆಂಟಲ್ಲಿ ಇರಲ್ಲ ನೀನು. ನಾನು ಅದೇ ನಾನು 200 ರೂಪಾಯಿ ಬಿಡೋಕ್ಕೆ ಸಾಯ್ತಿದ್ದ ಅವನು. ರೆಸಾರ್ಟ್ ತೋರಿಸ್ತಿದ್ದೀನಿ ನೋಡಿ. ಪರ್ ಪರ್ಸನ್ನು 1600. ಮತ್ತು ಜೀಪಲ್ಲಿ ಏನಾರು ಹೋದರೆ ನಾವು 7 ಜನ ಬಂದಿದ್ದೀವಿ. 7 ಜನಕ್ಕೆ 1800 ಅವ್ರದ್ದೇ. ಅಲ್ಲಿಂದ ದಾಂಡಳ್ಳಿ ಇದರಿಂದ ಪಿಕಪ್ಪು ಎಲ್ಲ ಅವ್ರದ್ದೇ, ಮತ್ತು ಡ್ರಾಪ್ ಅವ್ರದ್ದೇ. ಮತ್ತು ಇಲ್ಲಿಂದ ರಿವರ್ ರಾಫ್ಟಿಂಗ್ ಮಾಡೋಕ್ಕೆ ಆ್ಯಕ್ಟಿವಿಟಿಗೆ ಕರ್ಕೊಳ್ತಾರೆ. ಸೊ ಅದು ಅವ್ರದ್ದೇ ಆಗಿರುತ್ತೆ. ರೆಸಾರ್ಟ್ ನೋಡಿ, ಇದು ಸ್ವಿಮ್ಮಿಂಗ್ ಪೂಲು, ಇಲ್ಲೇನೋ ರೈನ್ ಡ್ಯಾನ್ಸು. ರೂಮ್ ಕೊಟ್ಟಿದ್ದಾರೆ ಒಳಗಡೆ, ನೋಡ್ಬೇಕು ಯಾವ ಥರ ಇದೆ ಅಂತ. ಗ್ರೀನ್ ಐತಲ್ಲ, ಎಕೋ ಗ್ರೀನ್. ಅದು ಕ್ಲೀನ್ ಮಾಡಿ ಎಷ್ಟು ದಿವಸ ಆಗೈತೆ ಗುರು? ಇದನ್ನ ನೀ ಹೇಳ್ಬಿಡು ಗುರು, ಕ್ಲೀನ್ ಮಾಡ್ಸಿದ್ರೆ ಮಾತ್ರ ಅಂತ. ಇಲ್ಲಾಂದ್ರೆ ಕನ್ಸೆಷನ್ ಕೊಡಕ್ಕೆ ಹೇಳಿ ನಮಗೆ. ಅದನ್ನೇ ಫೋನ್ ಮಾಡಿದೆ ಕಣಪ್ಪ ನಾನು. ಹೇಳಿದೆ ಆಗ ನೀವು ಫಸ್ಟ್ ಹೇಳಿದ್ ಬೇರೆ ವೆಹಿಕಲ್, ಈಗ ವೆಹಿಕಲ್ ಬಿಡು, ಇನ್ನೇನು ಹಾಗೆ ಆಯ್ತು. ಸದ್ಯಕ್ಕೆ ಅಷ್ಟು ಹೇಳಿರೋತಿ, ನಾವು ಅಷ್ಟು ಪೇ ಮಾಡಿದ್ದೀವಿ. ನಮ್ಗೆ ಕನ್ಸೆಷನ್ ಇಲ್ಲದೆ ಹೋದ್ರೆ ನಾನು ಒಪ್ಪಲ್ಲ ಸರ್ ನಾನು ಅಂತ ಹೇಳಿದ್ದೀನಿ. ಬರ್ಲಿ ಮಾತಾಡ್ತೀವಿ, ಬರ್ತಾರೆ. ನೋಡಿ ಟೆಂಟ್ ಆಪ್ಷನ್ ಇದೆ. ಟೆಂಟು ಅಷ್ಟೇನಿಲ್ಲ, ಚೆನ್ನಾಗಿಲ್ಲ, ಮಾಮೂಲಿ. ಅವಳ ಚೆನ್ನಾಗಿದೆ, ಅವಳ ಮರದ್ದು ಇದ್ರಲ್ಲೆಲ್ಲ ಮಾಡಿದ್ದಾರೆ. ಅದು ನೋಡಿ ಆ ಥರ ಸಿಂಗಲ್. ಅದು ನೋಡಿ ಹೆಂಗೈತೆ ಅಲ್ಲಿ ಸಿಂಗಲ್ಲು ಮರದ್ದು. ಅಲ್ಲಿ ಟೆಂಟ್ ಹುಡುಗರು ಎಷ್ಟು ಗಲೀಜಾಗ್ಯಾವೆ, ಎಷ್ಟು ವರ್ಷದವೆ ಇವೆಲ್ಲ. ಟೆಂಟ್ ಯಾರು ಬುಕ್ ಮಾಡ್ತಾರೋ ಅದು ಎಕ್ಸ್ಟ್ರಾನಾ? ಎಲ್ಲ ಮಕ್ಕಳು ಬಾ ನೋಡ್ಕೆ ಬರೋಣ. ಎಲ್ಲ ಮಕ್ಕಳು ಇವಕ್ಕೂ ಅಷ್ಟೇ ಅನ್ಸುತ್ತೆ ಅಲ್ವಾ ಅಮೌಂಟು? ಇದು ನೋಡಿ ಹೆಂಗೈತೆ ಒಳಗೆ ಯೂನಿಕ್ ಆಗಿ. ಪಕ್ಕ ಹಿಂಗೆ ಇರ್ತವೆ ಅನ್ಕೋತೀನಿ ಅಲ್ಲೇ. ಇದು ಕಾಳಿ ನದಿ ಇರ್ಬೋದು. ನೋಡಿ ಈ ತರ ಇದೆ.
ಬೆಡ್ಡು 4-5 ಬೆಡ್ ಹಾಕಿದ್ದಾರೆ. ಫುಲ್ ಮರದ್ದು ಬಿದ್ರು ಮತ್ತೆ ಮರದ್ದು. ಇಲ್ಲ ಹ್ಮ್ ಚೆನ್ನಾಗಿತ್ತಲ್ವಾ? ನೇಚರ್ ಟೈಮ್ ಚೆನ್ನಾಗಿರುತ್ತೆ ಹ್ಮ್ ಅಲ್ವಾ? ಇಲ್ಲಿ ಮಳೆ ಎಲ್ಲ ತುಂಬಿರ್ಬೇಕು. ಅದು ನಿಜ. ಇದಕ್ಕೂ ಜಾಸ್ತಿ ಇಟ್ಟಿರ್ತಾರೆ ಮಾಮೂಲಿ. ಇತ್ತು ಹೆವಿ ಕಾಸ್ಟ್. ನೀನ್ ಆ ಕಡೆ ಚೆನ್ನಾಗೈತೆ, ಇಲ್ಲೇನೋ ದೂರ. ಫ್ಯಾನ್ ಇದೆ, ಸ್ವಿಚ್ ಇದೆ, ಸಾಕೆಟ್ ಇದೆ. ಯಾರು ಬೈಯಲ್ಲ, ಯಾರು ಬೈತಾರೆ ಹೊರ ಯಾರಿಗಾದ್ರೂ ಬಿಡು ಹೊರ. ನಾನು ಮಾಡ್ತಿಲ್ಲ, ಕಡಿಮೆ ಮಾಡ್ತೀನಿ. ಕರ್ದಿಲ್ಲ ಅಂದು ಮಾವಿನಕಾಯಿ ಕೀಳಕ್ ಹೋಯ್ತಾವ್ರೆ. ಅವನು ಕಿತ್ಕೊಟ್ಟಿದ್ದ ನೀನ್ ತಿಂತೀಯಾ? ಅದು ರೆಸಾರ್ಟ್ ಅವ್ರದಲ್ಲ, ಇಲ್ಲಿ ಬೇರೆಯವ್ರದ್ದು. ಹೆಂಗಸ್ಕೊಳಕ್ ಪ್ಲಾನ್ ಮಾಡ್ತಾವ್ರೆ. ಎಲ್ಲವರು ಹೇಳ್ದರು ಯಾರು ಹೇಳಿಲ್ಲ. ನೀನು ಕಳ್ಸಿದೀನಿ ನನಗೆ ಪದೇ ಹೇಳಕ್ ಹೇಳ್ಬೇಡ. ನಾನು ರೆಸಾರ್ಟ್ ನ ಕಳ್ಸಿದೀನಿ, ಅದ್ರ ಬೇರೆ 50 ಸತಿ ಬೇರೆ ಫೋನ್ ಮಾಡಿ ಕಳ್ಸ್ಕೊಂಡಿದ್ಯಾ. ಬರ್ತೀನಿ ಬಾಯ್ಬಿಟ್ಟು ಕೇಳು ನೀನೇ ಬೇಕಾರೆ. ಅದು ಎದುರ್ಕತ್ತಿಲ್ಲ, ಓಲಾಲು ಹಿಂಗಾಗುತ್ತೆ ಅಂತಲೇ ಎಲ್ಲ ಫೋಟೋ ಕಳ್ಸಿದ್ದೆ ನಾನು. ನೋಡಕ್ ಕಳಿಸ್ತಾ ಹಲೋ ಓಲಾ, ನಿಮ್ ಬಾಡಿ ನೋಡಿ ಎದ್ರೋತಾರೆ. ಹಲೋ, ಸುಮ್ನೆ ಬೆಳ್ದಿರೋದು ಅಷ್ಟೇ. ಕೂಗ್ಲಿವಲ್ಲ ಯಾರು? ಸುಮ್ನಿಲ್ಲ ಪಾಪ. ನಿಮ್ಗೆ ಯಾರು ಬೋದರು ಮೆಚ್ಬೇಕ್ ಬಿಡ. ಹಲೋ, ನೀನೊಂದೆರಡು ಕ್ಲೀನ್ ಮಾಡ್ಸೋ ಬೇಗ. ನೀನ್ ನನ್ ಕೇಳಿದ್ರೆ ಮಾಡ್ತಾ ಇಲ್ವಾ? ನಾನ್ ಮಾಡಿಲ್ಲ. ಇಲ್ಲೇ ಐತಲ್ರಲ್ಲ, ಗೊತ್ತು, ಬಡಿಲ ಜಯಂತದ. ನಾನ್ ಮಾಡಿಲ್ಲ. ಇಟ್ಕೊಂಬಂದ್ಬಿಟ್ಟಲ್ಲ ಲಿಂಗೇಶ್. ತಬ ಬಿಚ್ಚ ನುಗ್ತ ನಿಂತ್ಕೊಳ್ಳ. ನುಗ್ತಾನಂತೆ. ಒಬ್ನೇ ಬಾಯ್ ಹಾಕ್ಬಿಟ್ಟ ಕೊಡೋ. ಮಾಮ ಎಳಿ ಮಾಮು, ಫುಲ್ ಎಳಿ ಮಾಮು. ಇನ್ನು ಇಡಬೇಕಾ? ಹ್ಞೂ ಕಣ್ಲಾ. ಒಂದ್ ಸರಿ ಫುಲ್ ಎಳಿಲ್ಲ ಅಲ್ಲ, ಹೇಳ್ತೀನಿ. ನೀನು ಒಬ್ಬಿಡ, ಅಲ್ಲಿದ್ದ ಆಗಲ್ಲ. ಒತ್ತರಕ್ಕೆ ಬರಲ್ಲ ಒಂದ್ ಸ್ವಲ್ಪ. ಎಳೆಯಕ್ಕೆ ಬರ್ತಿಲ್ಲ, ಇನ್ನೇನು ಹೊಡಿತಾನು. ಈ ಊಟ ಮಾಡಿದ್ರೆ ಊಟ ಮತ್ತೆ ತಿಂಡಿ ಇಲ್ಲಿ ಕೊಡ್ತಾರೆ. ಹೊಡಿ ಆರ್ಚು ಔಟ್ ಆದ್ರೆ ಆಡೋದು. ಕಚ್ಕೊಂಡ್ ತಿಂದು ಇಷ್ಟಕ್ಕೆ ಬಂದಿದ್ವಿ. ಎಲ್ಲ ಸ್ವಿಚ್ ಹಾಕೋನೆ ಯಾವ ಥರ ಐತೆ?
ಕರೆಂಟ್ ಇಲ್ಲ 2, 4, 6, 8 ಜನ ಮಲ್ಕೋಬೋದು. AC ಉಂಟು, ಫ್ಯಾನ್ ಉಂಟು. ಎಲ್ಲಿ ಯಾವ್ದು ಆನ್ ಆಗಿಲ್ಲ. ಕರೆಂಟ್ ಇಲ್ಲ, ಹೊರಗಡೆ ಮಾಡ್ಬೇಕು ಅನ್ಸುತ್ತೆ. ನಾನು ಮಾಡೋಗಿ ವಾಶ್ರೂಮ್ ಚೆನ್ನಾಗಿದೆ. ವೈಫೈ ಗೊತ್ತಾಗುತ್ತೆ. ವಾಶ್ರೂಮು, ಗೀಸರ್ ಐತೆ ಉಂಟು, ಸ್ನಾನ ಮಾಡೋರಿಗೆ. ತಣ್ಣೀರು ಸ್ನಾನ ಮಾಡಿದ್ರೆ ಸಾಕಾಯ್ತು ಬಿಡು. ಅಲ್ಲೊಂದು ಒಳಗಡೆ ಹೋಗಿ ಬರೋಣ. ಮಾಡ್ಲಾ ಡ್ಯಾನ್ಸ್ ಮಾಡ್ಲಾ? ಚೆನ್ನಾಗಿ ಮಾಡ್ತೀವಿ. ಮಾಡ್ಲಲ್ಲ ಮಾಡ್ಲಾ? ಇನ್ನೊಂದ್ಸತಿ ಕುಣಿಲ್ಲ. ಮಾಡ್ಲಾ? ಅಯ್ಯೋ ನೈಟ್ ಪ್ಯಾಂಟ್ ಅದು ಹಾಕೊಳ್ಳಲ್ಲ ಅವನ್ನೆಲ್ಲ ಹಾಕೊಳ್ಳ ಹಾಕಳ ಅದನ್ನ ನನ್ ಟವಲ್ ಅದು. ಟವಲ್ ಸಿಪಿ ಬೇಗ ಹೇಳು. ಬೆವರೋಡ್ಸಕ್ ಇಟ್ಟಿದ್ದೀನಿ ಅದ. ಎಷ್ಟ್ ಗಂಟೆಗಂತ ಈ ಬರ್ತಾರ ಊಟ ಆದ್ಮೇಲೆ ಇಲ್ಲ ಒಂದೇ ಚಡ್ಡಿ ತಂದಿರೋದು. ನೀವು ತರವೇ ಚಡ್ಡಿ ತರ್ಬೇಕು ತಾನೆ. ಅಂದ್ರೆ ನೀರೊಳಗೆ ಬಿದ್ದಾಗ ಒಂಥರ ಅದು ಹಿಂಸೆ ಆಗುತ್ತೆ ಅಷ್ಟೇ. ಏನಿಲ್ಲ ಮಾಡ್ಬೋದು ನಮಗೆ. ₹1,000 ಎಲ್ಲ ₹8 ಮೇಲೆ. ಟಿ ಶರ್ಟ್ ತಗ ತೋರಿಸ್ಲಿಂದ ಯಾವ್ದ ₹1,200 ಕೊಟ್ಟನಂತೆ ಟಿ ಶರ್ಟ್ ತಗ ಇಲ್ಲ ಕಣ ನಾನು ತಂದಿಲ್ಲ. ಮಾಮೂಲಿ ಅದೊಂದು ಇದೊಂದು ತಗೊಂಡ ಅದ್ರ ಜೊತೆ ತಿಗಮ್ಸ್ಕಾಯಿ ಬೆವ್ರ ಇದಾಗುತ್ತೆ. ಅದ್ರ ಜೊತೆ ಆ ಬ್ಲಾಕ್ ಕಲರ್ ಹಾಕಿ ಬಣ್ಣ ಅದೊಂದು ಇನ್ನೊಂದು ಇದೇ ತರದ್ದು ಸೇಮ್ ಇದೇ ತರ ಬಿಟ್ಟು ಅಲ್ಲ ನಾನು ಹೇಳ್ತೇನೆ ವೈಟ್ ಕಲರ್ ಗೊತ್ತಾಗಿಲ್ಲ. ಅದೇ ಕರ್ಮ ಸರ್ ಬಂದು ಸಿಗಾಕೊಂಡಿದ್ದು. ಇಲ್ಲಿ ಯಾರು ಹಾಕೊಟ್ರು ಬಂದಂಗ ಆಗ್ತಾ ಇದೆ. ಬಿಟ್ಬಿಡ್ರಪ್ಪ ನಮ್ಮನ್ನ. ಕೊಡೋಲ್ಲ ಕ್ಯಾರಮ್ ನೋಡಿ ಗೈಸ್. ಕ್ಯಾರಮ್ ನೋಡಿ ಗೈಸ್. ಸೌದ್ ಹೋಯ್ತಲ್ಲ. ಭರತ್ಗೆ ಟೈಮ್ ಸಿಗ್ತಾರ ವಿಡಿಯೋ ಮಾಡಕ್ಕೆ. ಅಯ್ಯೋ ಇಂಥ ಬೋಳಿ ಮಕ್ಳು ಕರ್ಕೊಂಬಂದೆ. ಇಂಥ ಬೋಳಿ ಮಕ್ಕಳು ನಾ ಬಂದ ನಾನು ಸುಮ್ಮನೆ ಊರ್ ಹೋಗ್ಬಿಟ್ಟು ಹೋಗಿ ದನ ಕಾಯ್ಬೇಕಾಯ್ತು. ಸುಮ್ಮನೆ ದನ ಕಾದಿರೋದು ಆಗೋದು ಅವ್ರು ನಿಮ್ಗೆ ಈಗಲೂ ಏನಿಲ್ಲ ಹೋಗ್ಬೋದು. ಯಾರೇನು ಹಿಡ್ಕೊಂಡಿಲ್ಲ. ರಿಫಂಡ್ ಮಾಡಿಸು ಆಯ್ತು. ದೊಡ್ಡ ರಿಫಂಡ್ ಅಲ್ಲೇ ಹಾಕಿಲ್ವ ನೋ ರಿಫಂಡ್ ಅಂತ. ಗೈಸ್ ಊಟಕ್ಕೆ ಬಂದಿದ್ವಿ. ಈಗ ಊಟ ಮಾಡ್ಕೊಂಡು ಇನ್ನೂ ರೆಡಿ ಆಗಿಲ್ಲ. ರೆಡಿ ಆಗ್ತಾ ಇದೆ. ಓಡಬೇಕು, ಆ್ಯಕ್ಟಿವಿಟೀಸ್ ಮಾಡಬೇಕು. 2 ಗಂಟೆಗೆ ಹೋಗ್ಬೇಕು. 2 ಗಂಟೆಗೆ ಹೋಗಿ 5 ಗಂಟೆ 6 ಗಂಟೆ ಅಂದರೆ ಟೈಮಿಂಗ್ಸು. ಇನ್ನೂ ಊಟ ಆಗಿಲ್ಲ, ರೆಡಿ ಮಾಡ್ತಾವ್ರೆ. ಟೈಮು ಈಗ 1:30 ಆಗಿ ಬಂದಿದೆ. 2 ಗಂಟೆಗೆ ಹೊರಡ್ತೀವಿ. 6 ಗಂಟೆ ತನಕ ಆ್ಯಕ್ಟಿವಿಟಿ ಅಂತ ಹೇಳಿದ್ದಾರೆ. ಇದು ಬಿಳಿಗೋಡೆ ಚಿಲ್ಲರ ಅಲ್ದಂಗಿಲ್ಲ ಏನೋ. ಹೋಗ್ಬಿಡ್ಸಿ ಅಲ್ಲಿ ಊಟ, ಚಪಾತಿ, ಪಲ್ಯ, ಕಳೆದು ಮಾಡಿದರೆ. ಮತ್ತು ಇನ್ನು ರೈಸು, ಸಾಂಬಾರಿದೆ, ರಸಮ್ ಐತೆ, ರಸಮ್ ಉಂಟ, ಮೊಸರು ಹಿಂಗಿದೆ ಊಟ. ಕೈತಾರೆ ನೋಡಿದ್ವಿ ಬೇಳೆ ಅಂತ
ಏನು ಕಂಪ್ಲೇಂಟ್ ಇದ್ದಿದ್ದೆ